ಇರಿ ಎಲ್ಲಿ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದು ನನ್ಗೇನು ಕಷ್ಟ ಆಗ್ಲಿಲ್ಲ. ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ದ ವೆರಿ ವೆಲ್ ನೋನ್ ಆಂಕರ್ ನಿರಂಜನು, ನೀ ಆಂಕರಿಂಗ್ ಮಾಡ್ತಾ ಯಶುಗ್ ಪ್ರಪೋಸ್ ಮಾಡ್ಬೇಕೀಗ. ಯಾಕಮ್ಮ ಯಶು ಈ ತರ ಇಲ್ಲ, ಆಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ಇವಾಗ ನಾನು ಬೇರೆ ಚಾನಲ್ ಅಲ್ಲಿ ಇದ್ದೀನಿ, ಹಂಗ ಬಿಗ್ ಬಾಸ್ ಅನ್ನು ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ಪು ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ಅವ್ರು ನಾನು ಮದ್ವೆನೇ ಮಾಡಾಕ್ಬಿಟ್ರು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ಲೆಸ್ ಅಂದ್ರೆ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡಿ ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಅಂಡ್ ಇನ್ನೊಂದು ರೂಪೇಶ್ ಜಾಣ. ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ಕಳ್ಸ್ಬಿಟ್ಟು ಅವ್ರು ಹೋಗ್ಲಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಹಿಸ್ ಸಚ್ ಅ ಸ್ವೀಟ್ ಹಾರ್ಟ್. ಅವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಂದು ಒಳ್ಳೆ ಅವ್ರು ಆಕ್ಚುಲಿ ಅವ್ರು ಯಾರು ಅವ್ರಂತೂ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರದು ವಾಟ್ ಮಾಡೋಣ ಅಂತ ಹಿಂಗ್ ಬರ್ತಾರೆ. ನಾವು ಏನ್ ನಮ್ಗೆ ವಯಸ್ಸಾಯ್ತಾ ಇವ್ರು ವಯಸ್ಸಾಯ್ತು ಅಂತ ನೋಡೋದು. ಸೊ ಇವ್ರನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿಂಗ್ ಕೂಡಿಸ್ದಂಗ್ ನನ್ನ ಎಂತಿಂಗ್ ಕೂಡ್ಸಕ್ ಹೋಗ್ಬಿಡಿ. ನಮ್ ತಾಯಣೆ ಆಗಲ್ಲ ನನ್ನ ಕೈಯಲ್ಲಿ, ಹೇಳ್ಬಿಡ್ತೀನಿ ಇವಾಗಲೇ. ನಾನ್ ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ದೆ. ಅದಂಗೆ ಮದ್ವೆ ಆದ್ಮೇಲೆ ನಮ್ ಚಪಟಿಕಲ್ ನಾವೇ ಇಲ್ಲಿ. ಥ್ಯಾಂಕ್ ಯು. ಆಂಕರಿಂಗ್ ಸ್ಟೈಲ್ ಅಲ್ಲಿ ಬೆಳಗಾದ್ರೆ ಅದೇ ಮಾಡ್ತಾ ದಿನ ಇಲ್ಲ ನಾವ್ ನೋಡಿಲ್ವಲ್ಲ, ನಾವ್ಯಾರಾದ್ರೂ ನೋಡಿದೀವ? ಇಲ್ಲ ಕಮಾನ್ ಯಶು, ಅವ್ರ ಕೈಲಿ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ನೀವೇ ಮಾಡ್ಬೇಕು. ನಾವ್ ನೀವು ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಇದೆ, ಒಂದು ನಿಮಿಷ ಇದೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡು. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಳ್ಳ ಸುಮ್ಮನೆ. ಯಶಸ್ವಿನಿ ಅಯ್ಯೋ ಇರಮ್ಮನಿ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ, ಇಲ್ಲೋ ಸುಮ್ಮನೆ. ಸ್ವಾಗತ ಸುಸ್ವಾಗತ, ಹೊಡ್ರಿ ಚಪ್ಪಾಳೆ. ಉಪ್ಪಿಸಿರ್ತಾರೆ ಹೇಳ್ಬೇಕು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಮ್ಮ, ಅದೇ ಹೀರೋಯಿನ್ ಬಗ್ಗೆ ಕೇಳಿ ಹೇಳ್ತಾರೆ. ಹೇಳಿ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟೇ. ಇಲ್ಲಿ ನಮ್ದೇನೋ ನಡಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡವ್ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಓಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದಿರೋ ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀರಿ. ಯಾಕೆಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಹಂಗೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್ ನೀವಿಬ್ರು ವೇದಿಕೆಗೆ ಬರ್ಬೇಕು. ವಿನಯ್ ಅವರು, ಅಕ್ಷತಾ ಅವರು, ರೂಪೇಶ್ ಸರ್, ನೀವಿಬ್ರು ದಂಪತಿಗಳು. ರಜತ್ ಮಾತಾಡ್ಬಿಡ್ಲ, ಕರೆದ್ಬಿಟ್ಟೆ. ಇಲ್ಲ ಬಂದ್ಬಿಟ್ರು ತಿರುಗಿ ಕೂಡ್ಸೋದ್ ಕಷ್ಟ.